ನಮಸ್ಕಾರ, ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನೋಡೋದಾದರೆ, ಇವತ್ತು ನನ್ನ ಹತ್ರ ಇರೋವಂಥ ಮಾಯ್ಶ್ಚರೈಸರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಎಷ್ಟು ಮಾಯ್ಶ್ಚರೈಸರ್ಸ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಯಾವುದು ಬೆಸ್ಟ್ ಅಂತ ನಾನು ಇವತ್ತು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ವಿಡಿಯೋನ ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೋಣ. ಆಯಿಲ್ ಸ್ಕಿನ್ಗೆ ಅಂತ ನೋಡಿದಾಗ ನಾವು ವಾಟರ್ ಬೇಸು ಅಥವಾ ಜೆಲ್ ಬೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀವಿ. ನಿಮಗೂ ಅದೆಲ್ಲ ಗೊತ್ತಿರೋ ವಿಷಯನೇ. ನನ್ನ ಹತ್ರ ಯಾವುದು ಬೆಸ್ಟ್ ಇದೆ ಅಂತ ನೋಡೋದಾದರೆ, ಪಾಂಡ್ಸ್ ನನಗೆ ಅಫೋರ್ಡಬಲ್ ಆಗೂ ಇದೆ ಮತ್ತು ತುಂಬ ಚೆನ್ನಾಗಿದೆ. ಇದು ಆಯಿಲ್ ಸ್ಕಿನ್ಗೆ. ಮತ್ತು ನ್ಯೂಟ್ರಿಜಿನಾ ಇದೆ, ಇದು ಹೈಯರ್ ಎಂಡ್ ಇದೆ, ಇದು ಬಜೆಟ್ ಫ್ರೆಂಡ್ಲಿ ಇದೆ. ಓಕೆನಾ, ನೀವು ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಲ್ಯಾಕ್ಮಿ ಅವ್ರದ್ದು ಪೀಚ್ ಮಿಲ್ಕ್ ಮಾಯ್ಶ್ಚರೈಸರ್ ಅಂತ, ಇದನ್ನು ನಾರ್ಮಲ್ ಸ್ಕಿನ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಆಯಿಲಿ ಆಗುವಂಥದ್ದು ಏನೂ ಇರಲ್ಲ. ಲೈಟ್ ಮಾಯ್ಶ್ಚರೈಸರ್ ಅಂತ ಇದ್ರ ಮೇಲೆ ಹಾಕಿದ್ದಾರೆ. ಇದು ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಯೂಸ್ ಮಾಡ್ಬೋದು. ಇನ್ನೊಂದು ಬಂದ್ಬಿಟ್ಟು ಸೇಮ್ ಪ್ರಾಡಕ್ಟು ಲ್ಯಾಕ್ಮಿ ತೋರಿಸ್ದೆ ಅಲ್ವಾ, ಅದೇ ಥರನೇ ಪಾಂಡ್ಸ್ ಅವ್ರದ್ದು. ಇದು ಲೈಟ್ ಮಾಯ್ಶ್ಚರೈಸರು, ನಾರ್ಮಲ್ ಸ್ಕಿನ್ ಅವ್ರಿಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಸಿಂಪಲ್ ಅಂತ ಹೈಡ್ರೇಟಿಂಗ್ ಮಾಯ್ಶ್ಚರೈಸರು, ನೀವು ಇದನ್ನು ಎಲ್ಲ ಸ್ಕಿನ್ ಟೈಪ್ವರೆಗೂ ಯೂಸ್ ಮಾಡ್ಕೋಬೋದು. ಆದರೆ ಆಯಿಲಿ ಸ್ಕಿನ್ನು ತುಂಬ ಆಯಿಲ್ ಬಿಡುತ್ತೆ ಅಂದರೆ ಇದನ್ನು ಅವಾಯ್ಡ್ ಮಾಡ್ಬೋದು. ಆದರೆ ಬೇರೆ ಎಲ್ಲ ಸ್ಕಿನ್ ಟೈಪ್ಗೂ ಇದು ತುಂಬಾ ಚೆನ್ನಾಗಿದೆ, ಅಫೋರ್ಡಬಲ್ಗೂ ಇದೆ. ಸೆಟಾಫಿಲ್ ಮಾಯ್ಶ್ಚರೈಸರು, ಇದ್ರ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ. ಸ್ಕಿನ್ ಡ್ರೈ ಆಗ್ತಾ ಇದೆ, ತುಂಬ ಹೈಡ್ರೇಷನ್ ಬೇಕು ಸ್ಕಿನ್ಗೆ ಅನ್ನೋರು ಈ ಮಾಯ್ಶ್ಚರೈಸರ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಸೆನ್ಸಿಟಿವ್ ಸ್ಕಿನ್ ಇರೋರು ಸಹ ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಇದು ಆರಾಮಾಗಿ ಅವೈಲಬಲ್ ಇದೆ. ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಬೇಸ್ ಅಂತ ಸಿಗುತ್ತೆ. ಇದು ಶೈನಿಂಗ್ ಪಾರ್ಟಿಕಲ್ ಆಗಿದೆ. ಜೊತೆಗೆ ಇದರಲ್ಲಿ ಪ್ರೈಮರ್ ಕೂಡ ಸಹ ಇದೆ. ಮಾಯ್ಶ್ಚರೈಸರು, ಪ್ರೈಮರು ಮತ್ತು ಶೈನಿಂಗ್ ಪಾರ್ಟಿಕಲ್ಸ್ ಅಂಶನೂ ಒಂದೇ ಒಂದು ಮಾಯ್ಶ್ಚರೈಸಿಂಗ್ ಬಾಟಲಲ್ಲಿ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ. ಇದು ಮ್ಯಾಕ್ಗೆ ಡೂಪ್ ಅಂತ ಹೇಳ್ಬೋದು. ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಬೇಸ್ ನಿಮಗೆ 360ಗೆಲ್ಲ ಇದು ಅವೈಲಬಲ್ ಇರುತ್ತೆ. ನೀವು ನೈಕಾನಲ್ಲಾದರೂ ಪರ್ಚೇಸ್ ಮಾಡ್ಕೋಬೋದು ಇದನ್ನು. ಲ್ಯಾಕ್ಮಿ ಅವ್ರದ್ದು ಲೂಮಿ ಕ್ರೀಮ್ ಅಂತ ಸಿಗುತ್ತೆ. ಇದನ್ನು ಸೇಮ್ ಮಾಯ್ಶ್ಚರೈಸರ್ ಗುಣನೂ ಇದೆ, ಜೊತೆಗೆ ಶೈನಿಂಗ್ ಪಾರ್ಟಿಕಲ್ಸು ಇದರಲ್ಲಿ ನಮಗೆ ಸಿಗುತ್ತೆ. ಇದನ್ನು ತೋರಿಸ್ತೀನಿ. ಗ್ಲೋಯಿಂಗ್ ಮೇಕಪ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ಆಮೇಲೆ ನಾವು ಮೇಕಪ್ ಮಾಡೋದ್ರಿಂದ, ಅಂದರೆ ಪಾರ್ಟಿ ಮೇಕಪ್ಪು, ಗ್ಲೋಯಿಂಗ್ ಮೇಕಪ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಅಚೀವ್ ಮಾಡ್ಬೋದು. ಲಿಕಾ ಮಾಯ್ಶ್ಚರೈಸರ್ ಅಂತ, ಇದರಲ್ಲೂ ಸಹ ಶೈನಿಂಗ್ ಪಾರ್ಟಿಕಲ್ ಅಂತ ಹೇಳೋಕ್ಕೆ ಆಗಲ್ಲ, ಸ್ವಲ್ಪ ಸ್ಕಿನ್ಗೆ ಗ್ಲೋ ಕೊಡುತ್ತೆ. ಇದನ್ನು ತೋರಿಸ್ತೀನಿ ನಾನು. ಆಯಿಲ್ ಸ್ಕಿನ್ ಬಿಟ್ಟು ಇನ್ನೆಲ್ಲ ಸ್ಕಿನ್ಗೂ ಇದನ್ನು ನಾವು ಯೂಸ್ ಮಾಡ್ಬೋದು. ಸ್ವಲ್ಪ ಪ್ರೈಸಿಂಗ್ ವೈಸ್ ಬಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ, 900 ರುಪೀಸ್ ಇದೆ. ಹೈಯರ್ ಎಂಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಬಗ್ಗೆ ಅಂತೂ ನಾನು ಮಾತಾಡಲೇಬೇಕು. ಇದು ಎಂಬ್ರೋಲೀಸ್ ಅಂತ ಕೇಳಿರ್ತೀರ ಮಾಯ್ಶ್ಚರೈಸರು, ತುಂಬ ಕಾಸ್ಟ್ಲಿ ಇದೆ. ಅದರದ್ದು ಡೂಪ್ ಅಂತ ಹೇಳ್ಬೋದು, ಬಯೋಡರ್ಮಾ ಅಂತ. ಇದ್ರ ಪ್ರೈಸ್ ಬಂದ್ಬಿಟ್ಟು 600 ರುಪೀಸ್ ಇದೆ. ಬಟ್ ಕ್ವಾಂಟಿಟಿ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ಆರಾಮಾಗಿ ಇದು ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಮಾಡ್ಬೋದು, ಆದರೆ ಆಯಿಲ್ ಸ್ಕಿನ್ ಬಿಟ್ಟು. ಅಫೋರ್ಡಬಲ್ ಆಗಿ ಕ್ವಾಂಟಿಟಿನೂ ನಮ್ಗೆ ಚೆನ್ನಾಗಿ ಸಿಗುತ್ತೆ. ಇದು ಬಂದ್ಬಿಟ್ಟು H&H ಅಂತ, ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ, ಆ ಥರ ಇದ್ದರೆ ಈ ಮಾಯ್ಶ್ಚರೈಸರ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಡಾಕ್ಟರೇ ಇದು ರೆಫರ್ ಮಾಡಿರುವಂಥದ್ದು. ಲಾಸ್ಟ್ ಒನ್ ಬಂದ್ಬಿಟ್ಟು ಫ್ಯಾಷನ್ ಕಲರ್ ಅವ್ರದ್ದು ಪ್ಲಾಟಿನಮ್ ಅಂತ. ಇದರಲ್ಲೂ ಸಹ ಮಾಯ್ಶ್ಚರೈಸರು ಇದೆ, ಈ ಕಡೆ ಪ್ರೈಮರ್ ಗುಣನೂ ಇದೆ. ಬೇಗ ಮೇಕಪ್ ಮಾಡಬೇಕು ಅನ್ನೋರು ಈ ಥರ ಒಂದು ಪ್ರೈಮರ್ ಇರೋ ಅಂಥ ಮಾಯ್ಶ್ಚರೈಸರ್ನೇ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ, ಪ್ರೈಮರ್ ಅನ್ನೋ ಕಾನ್ಸೆಪ್ಟನ್ನ ಸ್ಕಿಪ್ ಮಾಡಿ ಆಮೇಲೆ ನೀವು ಮೇಕಪ್ ಮಾಡ್ಬೋದು. ಮೇಕಪ್ಪು ಬೇಗ ಆಗೋಗ್ಬಿಡುತ್ತೆ. ಆದರೆ ಆಯಿಲ್ ಸ್ಕಿನ್ಗೆಲ್ಲ ಬೇರೆ ಎಲ್ಲ ಸ್ಕಿನ್ ಟೈಪ್ಗೂ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ನನ್ನ ಹತ್ರ ಇರೋ ಎಲ್ಲ ಮಾಯ್ಶ್ಚರೈಸರ್ಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಯಾವುದು ಅಂತ ನೀವು ಕೇಳೋದಾದರೆ, ಫ್ಯಾಷನ್ ಕಲರ್ದು ತುಂಬ ಇಷ್ಟ ಆಯಿತು ನನಗೆ.
ಮತ್ತು ಫ್ಲಿಕಾನು ತುಂಬ ಇಷ್ಟ ಆಯಿತು. ಎರಡೂ ಮಾಯ್ಶ್ಚರೈಸರು ನಂಗೆ ತುಂಬ ಅಂದರೆ ಇವಾಗ ಕರೆಂಟ್ ಫೇವ್ರೇಟ್ ಅಂತ ಹೇಳ್ತೀವಲ್ವ, ಇವಾಗ ಸದ್ಯದ ಇದರಲ್ಲಿ ನನಗೆ ಎರಡೂ ತುಂಬ ಇಷ್ಟ ಆಗಿರೋಂಥ ಮಾಯ್ಶ್ಚರೈಸರ್ಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.